ಚೆನ್ನಾಗಿದ್ದೀರಾ? ಇನ್ನೊಂದು 6. ಎಕ್ಸಲೆಂಟ್. ರವಿ 79 ಹೊಡೆದಿದ್ದಾನೆ, ಮತ್ತೆ ಟಾಮಿ 77. ಟೋಟಲ್ ಸ್ಕೋರ್ ಬಂದು 178. ಏನ್ ಮಾಡ್ತೀರಿ? ವರ್ಷಕ್ಕೊಂದ್ಸಲ ಹಿಂಗ್ ಫೀಲ್ಡ್ ಹೋದಾಗ ಒಂಚೂರು ಏರಿಕೆ ಆಯ್ತದೆ. ಎರಡನೇ ಮ್ಯಾಚ್ ಅಲ್ಲ ಬನ್ನಿ. ಯಾವ್ಯಾವ ತರ ಇದೆ ಅಂತ ಹೇಳಿದ್ರೆ 2 days ಮುಂಚೆ ಹೇಳಿದ್ರೆ ನಿಮ್ಗೆ ಲೆದರ್ ಬಾಲ್ ಪಿಚ್ ಬೇಕಂದ್ರೂ ರೆಡಿ ಮಾಡ್ಕೊಡ್ತಾರೆ. ಇವ್ರದೇ ಓನ್ ರೋಲರ್ ಎಲ್ಲ ಇದೆ, ನೋಡ್ದೆ ಅಲ್ಲಿ. ಸೂಪರ್ ಬ್ಯಾಟಿಂಗ್ ಬಾಯ್ಸ್, ಸಖತ್ತಾಗಿ ಆಡೋದು ಹುಡುಗರು. 1 ವಿಕೆಟ್ ಲಾಸ್ ಇಲ್ಲದೆ ಹೊಡೆದಿದ್ದಾರೆ. ಯಾವ್ದೋ ಇವಾಗ ಟಾಸ್ ನೋಡೋಣ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಇದು ವಿನಯ್ ಮಾತಾಡ್ತಿರೋದು. ನಮ್ಮ ಜೊತೆಗಿದ್ದಾರೆ ಪ್ರತಾಪ್. ಎಲ್ರಿಗೂ. ಪ್ರತಿ ವರ್ಷದಂತೆ ನಾವು ಸ್ಪೋರ್ಟ್ಸ್ನ ಆಕ್ಟಿವಿಟಿನ ಕಂಡಕ್ಟ್ ಮಾಡ್ತಿರ್ತೀವಿ. ನಮ್ಮ ಮಸಾಲಾ ಚಾಯ್ ಮೀಡಿಯಾ ಟೀಮ್ ಇರ್ಬೋದು, ಫೊಮಿಟೋ, ಬ್ಯಾಂಗ್ಳೂರ್ ಫೋಟೋಗ್ರಾಫರ್ಸ್, ಬೇಬಿಸ್ ಬ್ಯಾಕ್ಯಾರ್ಡ್, ಈ ಥರ ಎಲ್ಲ ಟೀಮ್ ಅಪ್ ಆಗಿ ಮಾಡೋ ಅಂಥದ್ದು. ಹಂಗಾಗಿ ಇವತ್ತು ಒಂದು ಗ್ರೌಂಡಿಗೆ ನಮ್ಮ ಪ್ರತಾಪ್ ಅವರು ಸಜೆಸ್ಟ್ ಮಾಡಿದ್ರು ಬೆಂಗಳೂರಲ್ಲಿ. ಸರ್, ಯಾವಾಗಲೂ ನಮ್ಮ ರೋಡು ಗಲ್ಲಿ ಅಲ್ಲಲ್ಲೇ ಆಡ್ತಿರ್ತೀವಿ, ಬಾಲ್ ಹುಡ್ಕೋದ್ರಲ್ಲೇ ನಮ್ದು ಕಳೆದೋಗ್ಬಿಡ್ತೀವಿ. ಟೀಮಿಂದ ಕ್ರಿಕೆಟ್ ಆರ್ಗನೈಸ್ ಮಾಡಿದಾಗ ಒಂದು ಒಳ್ಳೆ ಗ್ರೌಂಡ್ ಹುಡುಕ್ತಾ ಇದ್ವಿ. ಬ್ಯಾಂಗ್ಳೂರು ನಿಯರೆಸ್ಟ್ ಒಳಗಡೆ ಬರಬೇಕು ನಮಗೂ, ಮತ್ತೆ ಪ್ರೈವಸಿ ಇರಬೇಕು, ಒಳ್ಳೆ ಫೆಸಿಲಿಟಿ ಇರಬೇಕು ಅಂತ ನೋಡ್ತಾ ಇದ್ವಿ. ಆಗಡಿ ಮೇನ್ ರೋಡ್ ತಾವರೆಕೆರೆ ಹತ್ತಿರದಲ್ಲಿ ಇಡನಹಳ್ಳಿನಲ್ಲಿ BICC ಅಂತ ಹೇಳಿ ಒಂದು ಗ್ರೌಂಡ್ ಇದೆ. ಸೊ ತುಂಬ ಚೆನ್ನಾಗಿರುವಂಥ ಗ್ರೌಂಡು. ಸೊ ಇದನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಇಂಟರ್ನ್ಯಾಷನಲ್ ಅಂದರೆ ಸ್ಟೇಡಿಯಂಗಳಲ್ಲಿ ಆಗುವಂಥ ಒಂದು ದೊಡ್ಡದು ಗ್ರೌಂಡ್ ಏನಿದೆಯಲ್ಲ, ಅದೇ ರೀತಿಯಾದಂಥ ಒಂದು ಈ ಗ್ರೌಂಡ್ ಇಲ್ಲಿ ನಾವು ಆಕ್ಚುಲಿ ಪಿಚ್ ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತೆ ವಿಕೆಟ್ಸ್ ಆಗಿರ್ಬೋದು, ಬೌಂಡ್ರಿ ಆಗಿರ್ಬೋದು, ಸೊ ಎಲ್ಲ ವ್ಯವಸ್ಥೆನೂ ಮಾಡಿಕೊಡ್ತಾರೆ. ಸೊ ಇಲ್ಲಿ ನಾವು ಒಬ್ರದ್ದು ಯಾರಾದರೂ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಅವ್ರ ಹತ್ರ ಏನು ಹೆಚ್ಚಿನ ಒಂದು ಮಾಹಿತಿ ಇದೆ ಅದನ್ನು ಒಂದು ನಮ್ಮ ಪಬ್ಲಿಕ್ಕಿಗೆ ತಿಳಿಸ್ಕೊಡಿ ಪ್ರತಾಪ್ ಅವರೇ. ಸೊ ನೋಡಿ, ಈ ಥರ ಆ್ಯಕ್ಚುಲಿ ಒಂದು ಗ್ರೀನರಿ ಚೆನ್ನಾಗಿದೆ. ಆ್ಯಕ್ಚುಲಿ ಗ್ರಾಸ್ ಎಲ್ಲ ನೋಡ್ಬೋದು ಆಟ ಆಡಲಿಕ್ಕೆ. ನಮ್ಮ ರಂಗನಾಥ್ ಅವರು ಬೆಂಗಳೂರು ಬೂತಾಸಿಂದ ಬೌಲಿಂಗ್ ಶುರು ಮಾಡಿದ್ದಾರೆ. ಆಟಕ್ಕೆ ಮುಂಚೆ ಒಂದಿಷ್ಟು ಹೊಟ್ಟೆಗೆ ಹಾಕೋಣ ಅಂದ್ಬಿಟ್ಟು ಇಳ್ಳಿಕಾಯಿ ಚಿತ್ರಾನ್ನ ಮನೆ ಕೈ ರುಚಿ ಅಂದ್ಬಿಟ್ಟು ಕೆಂಗೇರಿ ಹತ್ರ ಒಂದು ದಂಪತಿಗಳು ಮಾಡ್ತಾರೆ. ಸಕ್ಕತ್ತಾಗಿರುತ್ತೆ ಕೈ ರುಚಿ. ಸೂಪರ್ ಸರ್. ಹೌದಾ? ಸಕ್ಕತ್ತಾಗಿದೆಯಾ? ಬಾಯ್ಸ್ಗೆ ಎನರ್ಜಿಗೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಇಳ್ಳಿಕಾಯಿ ಚಿತ್ರಾನ್ನ ತಂದಿದ್ವಿ. ಟೇಸ್ಟ್ ಹೇಗಿದೆ ಬಾಯ್ಸ್? ಚೆನ್ನಾಗಿದೆಯಾ? ಯಾವುದೋ ಇವಾಗ ಟಾಸ್ ನೋಡೋಣ. ಸೊ ಕರ್ನಾಟಕ ಬಲ ಏನು ಚೂಸ್ ಮಾಡ್ತಾ ಇದೆ ಕೇಳೋಣ. ಅಂತೂ ಇಂತೂ ಫಸ್ಟ್ ಇನ್ನಿಂಗ್ಸ್ ಈಗ ಶುರುವಾಗ್ತಿದೆ. ನಮ್ಮ ರವಿ ಅವರು ಬ್ಯಾಟಿಂಗ್ ಆಡ್ತಿದ್ದಾರೆ. ರವಿ ಮತ್ತು ರಂಗಸ್ವಾಮಿ ಬೆಂಗಳೂರು ಬೂತಾಸ್ ತಂಡದಿಂದ. ನೋಡಿ, ಇಲ್ಲಿ ಅಭಿ ಅವರು ಫೀಲ್ಡ್ ಮಾಡ್ತಿದ್ದಾರೆ. ಇನ್ನೊಂದು 6. ಎಕ್ಸಲೆಂಟ್. ಕ್ಲಾಪ್ ಮಾಡಿ ಬಾಯ್ಸ್. ಸೂಪರ್ ಬ್ಯಾಟಿಂಗ್ ಬಾಯ್ಸ್, ಸಖತ್ತಾಗಿ ಆಡೋದು ಹುಡುಗರು. 1 ವಿಕೆಟ್ ಲಾಸ್ ಇಲ್ಲದೆ ಹೊಡೆದಿದ್ದಾರೆ ಬೆಂಗಳೂರು ಭೂತ ತಂಡದ ರವಿ ಮತ್ತೆ ಟಾಮಿ. ವಾವ್, ಜರ್ಸಿ ನೋಡ್ರಿ, ನೋಡಕ್ಕೆ ಖುಷಿ ಆಗುತ್ತೆ. ಈಗ ನಮ್ದು ಬೌಲಿಂಗ್ ಸರದಿ, ನಾವು ಡಿಫೆಂಡ್ ಮಾಡ್ಕೊಂತೀವ. 173 ನೋಡೋಣಂತೆ. ಪಿಚ್ ಸಕ್ಕತ್ತಾಗಿದೆ, ಫ್ಲಾಟ್ ಆಗಿದೆ. ಗುಡ್ ಲೆಂತ್ ಅಲ್ಲಿ ಹಾಕಿದ್ರೆ ಖಂಡಿತವಾಗೂ ಬ್ಯಾಟ್ಸ್ಮನ್ ಏನು ಮಾಡೋಕ್ಕಾಗಲ್ಲ. ಸೊ ಕಷ್ಟ ಇದೆ ಬೌಲಿಂಗು. ರಿಯಲ್ ಟೆಸ್ಟ್ ಫಾರ್ ಅಸ್. ನೋಡಿ, ನಮ್ಮ ರವಿ 79 ಹೊಡೆದಿದ್ದಾನೆ, ಮತ್ತೆ ಟಾಮಿ 77. ಟೋಟಲ್ ಸ್ಕೋರ್ ಬಂದು 178. 10 ಓವರ್ಸ್ನಲ್ಲಿ ಬೌಲಿಂಗ್ ಟೀಮ್ ಅವ್ರು ಮಾತಾಡೋಣ. ಮಗ, ಹೆಂಗಿತ್ತು ಬೌಲಿಂಗ್ ಸೈಡು? ಚೆನ್ನಾಗಿತ್ತು. ರನ್ಸ್ ಸ್ವಲ್ಪ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ಜಾಸ್ತಿ ಕೊಟ್ವಿ ಅನ್ಸುತ್ತೆ. ಹೌದಾ? ಚೇಸ್ ಮಾಡ್ತೀವಿ. ಇದು ಏನು ತಲೆ ಕೆಡ್ಸ್ಕೊಬೇಡ, ನಮ್ಮ ಕಡೆನೂ ಅದೇ ಥರ ಇದ್ದಾರೆ ಬೌಲಿಂಗ್. ಸ್ವಲ್ಪ ಗಾಳಿ ಬೇರೆ ಇದೆ, ಓಪನ್ ಏರಿಯಾ. ಲಾಸ್ಟ್ ಓವರ್ ಸಿಗ್ತಾ ಇಲ್ಲ. ಹೌದಲ್ಲ? ಸೊ ಕರ್ನಾಟಕ ಬಲದಿಂದ ಹೋಗ್ತಾ ಇದ್ದಾರೆ ವಿಜಯ್ ಮತ್ತೆ ಯೂಸಫ್ ಅವರು. 179 ರನ್ ಹೊಡೆದವ್ರೆ. 180 ಹೊಡಿಬೇಕು ನಾವು ವಿನ್ ಆಗಬೇಕು ಅಂದರೆ. ಮೊದಲನೇ ಬಾಲ್ ಶುರುವಾಯಿತು. ಒಂದು ಬಾಲು ಕ್ಯಾಚ್ಗೆ ಹೋಗ್ಬಿಟ್ಟಿರೋದು. ಇದು ಕ್ಯಾಚ್ಗೆ ಹೋಗ್ಬಿಟ್ಟಿರೋದು. ಸಫಲಕ್ಕೂ ಮೊದಲನೇ ಬಾಲಲ್ಲೇ ಸಿಕ್ಕಿರೋದು. ಗ್ರೌಂಡ್ ಕಡೆಗೆ ಹೋಗಿದೆ ಅಂದ್ಕೊಂಡೆ, ಒಳ್ಳೆ ಬಾಲ್ ಆಗಿಬಿಟ್ಟಿದೆ. ಕೈಗೆ ಕೊಟ್ಟಿರೋಂಥದ್ದು, ಕೈಗೆ ಹೋಗಿದೆ ಮೊದಲನೇ ಓವರಲ್ಲಿ. ಸೊ ಮೊದಲನೇ ಮ್ಯಾಚಲ್ಲಿ ಹೇಳ್ತಾರೆ ಆರೆಂಜ್ ಅವರು ವಿನ್ ಆಗಿ ಈಸಿ ವಿನ್ ಆಗೋಯ್ತು. ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ. 180ಕ್ಕೆ 130 ಬಂದಿದ್ದೀವಿ. 180ಕ್ಕೆ 130 ಕ್ಲೋಸ್ ಮ್ಯಾಚಾ? ಕ್ಲೋಸ್ ಇಲ್ವಾ? ಕ್ಲೋಸಾ? ಏನ್ರಿ ಹೇಳ್ಬೇಕು ಅಲ್ಲ. ಏನ್ ಮಾಡ್ತೀರಿ? ವರ್ಷಕ್ಕೊಂದ್ಸಲ ಹಿಂಗ್ ಫೀಲ್ಡ್ ಹೋದಾಗ ಒಂಚೂರು ಏರಿಕೆ ಆಯ್ತದೆ. ಎರಡನೇ ಮ್ಯಾಚ್ ಅಲ್ಲ ಬನ್ನಿ. ಸೊ ನೀವು ಒಂದು 50 ಮೀಟರ್ಸ್ ಅಥವಾ 60 ಮೀಟರ್ಸ್ಗೂ ಬೇಕಿದ್ರೆ ನೀವು ಇದನ್ನು ಅಲೈನ್ ಮಾಡ್ಕೋಬೋದು. ಯಾಕೆಂದರೆ ನೋಡಿ, ಈಗ ಆಲ್ರೆಡಿ 50 ಮೀಟರಲ್ಲಿದೆ ಗ್ರೌಂಡಿಂದ. ಸೊ 60 ಮೀಟರ್ಗೂ ನಿಮ್ಗೆ ಇನ್ನೂ ಅಲ್ಲಿ ತನಕ ಸ್ಪೇಸ್ ಇದೆ. ನಿಮ್ಮ ಒಂದು ಪ್ಲ್ಯಾನ್ ಪ್ರಕಾರ ಮಾಡ್ಬೋದು. 6 ನೋಡಿ ಹೆಂಗೋಯ್ತು ಅಂತ. ಆ್ಯಕ್ಚುಲಿ 50 ಮೀಟರ್ಸ್ ಇರೋದ್ರಿಂದ 6 ತುಂಬ ಈಸಿಯಾಗಿ ಹೋಗ್ತಾ ಇದೆ ಇಲ್ಲಿ. ಈ ಒಂದು ಮ್ಯಾಚನ್ನು ಸೋಲ್ ಒಪ್ಕೊಳ್ಳೋ ಸ್ಥಿತಿ ಬಂದಿತ್ತು. ಒಳ್ಳೆ ಫೀಲ್ಡ್ ಮಾಡಿದ್ದಾರೆ. ತಗೊಳ್ಳಿ, ಇಟ್ಕೊಳ್ಳಿ. 6 ಅನ್ನು ಹೊಡೆದು
ಬೆಂಗಳೂರು ಭೂತಾಸ್ಗಳು ಕೊನೆಗೆ RCB ನಮ್ಮ ಬೆಂಗಳೂರು ಅನ್ನೋ ಹೆಸರಲ್ಲಿ 8 ಟೈಟ್ಲ್ ಗೆದ್ದರು. ಹಂಗೆ ಈ ಸಲ ಬೆಂಗಳೂರು ಭೂತಾಸ್ ಅಂತ ಹೆಸರನ್ನ ತಗೊಂಬಂದು ಈ ಸಲ ನಮ್ಮ ಒಂದು ಟೂರ್ನಮೆಂಟಿನ ಮ್ಯಾಚಲ್ಲಿ ವಿನ್ ಆಗಿರೋ ಅಂಥದ್ದು. ಸ್ವಲ್ಪ ಏನು ಸ್ವಾಮಿ ನೀವು ಹಿಂಗೆ ಆಡ್ತೀರಲ್ಲ ನೀವು. ಎಂಟೈರ್ ಸ್ಕೋರ್ ಇನ್ನೊಂದ್ಸಲ ಹೊಡಿಬೋದಾಗಿತ್ತು, ಅಷ್ಟು ಬಾಲ್ಸ್ ರಿಪೇರಿಂಗ್ ಇಟ್ಕೊಂಡೆ ಹೊಡೆದಿದ್ದಾರೆ. ಹಂಗಂತೀರಾ? ಬೆಂಗಳೂರು ಭೂತಾಸು ಸಖತ್ತಾಗಿ ಆಡಿದ್ದಾರೆ ಆಟ. ಹೇಳ್ರಿ, ಈ ಸಲ ಕಪ್ ನಮ್ದು, ಬೆಂಗಳೂರ್ದು. ಬೆಂಗಳೂರು ಭೂತಾಸ್ ಆ ಹೆಸರು ತಗೊಂಬಂದು ಅದನ್ನ ವಿನ್ನಿಂಗ್ನ ತಗೊಂಡೋಗ್ತಾರೆ ಅಂಥದ್ದು. ಬಸ್ ಒಂದು ಮಾತು ಹೇಳ್ಬೇಕು ಇದ್ರ ಬಗ್ಗೆ. ನಾವು ಮೈಕ್ ಅವರು ವಿ ಬಾಸ್ ಯಾವಾಗಲೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಈಗ ಲಂಚ್ಗೆ ಬಿರಿಯಾನಿ ಕೊಡ್ತಿದ್ದಾರೆ. ಸೋಮವಾರ ಆದ್ರೂ ಪರವಾಗಿಲ್ಲ. ಖಂಡಿತವಾಗ್ಲು ಯಾವಾಗಲೂ ಇವ್ರು ಏನ್ ಮಾಡ್ತಾರೆ, ಬಿರಿಯಾನಿಗೆ ಟ್ಯಾಕ್ಸು. ಕಳೆದ 2-3 ಸಲ ಸೀಸನ್ಗಳಲ್ಲಿ ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ಬೇಕಾಗಿ ವಿನಂತಿ. ಆನಾಗಿದೆ ಹತ್ರ ಇಟ್ಕೊಂಡು ಮಾತಾಡಿ. ಕಳೆದ 2-3 ಏನು ಟೂರ್ನಮೆಂಟ್ಗಳಲ್ಲೂ ಸರಿಯಾಗಿ ಟ್ಯಾಕ್ಸ್ ಹಾಕಿದ್ರು. ಹಂಗಾಗಿ ನಾವು ಈ ಹುಡುಗರಿಗೆ ಬೇರೆ ದಿನ ನೀಲ್ ಏನದು ಲೆಮನ್ ಚಿತ್ರಾನ್ನ ತಗೊಂಡ್ಬಿಟ್ಟಿದ್ದಾರೆ. ಎಂಟ್ರಿ ಆದರೆ ಸೊ ಇಲ್ಲೊಂದು ಅವ್ರ ಆಫೀಸ್ ರೂಮ್ ಥರ ಇರುತ್ತೆ ಮೇ ಬಿ. ಸೊ ಇದು ನಮ್ಮ ಕೈಗೆ ಸೇರ್ಬೇಕಾಗಿದ್ದು ಈ ಸಲ ಬೆಂಗಳೂರು ಭೂತಾಸ್ ಕಡೆಗೆ ಹೋಗ್ತಾ ಇದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಮ್ಮ ಟೀಮ್ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಏನೋ ಅನ್ಎಕ್ಸ್ಪೆಕ್ಟೆಡ್ಲಿ ಅಪೋಸಿಟ್ ಟೀಮ್ ಓಪನರ್ಸ್ ಯಾರಿದ್ರು, ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ಆಡಿದ್ರು. ಪ್ರಾಕ್ಟೀಸ್ ಮಾಡಿದ್ವಿ, ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಟಾರ್ಗೆಟ್ ಸೆಟ್ ಮಾಡಿಬಿಟ್ರು ಫಸ್ಟ್ ಮ್ಯಾಚ್ ಅದೇ. ಮೇ ಬಿ ಅದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಮಾಡ್ಕೊಂಡು ಬೇರೆಯವ್ರ ಖುಷಿದೆ ನಿನ್ನ ಖುಷಿ ನೋಡಬೇಕು ಅಂತ ಹೇಳ್ತಾರೆ. ಆ ಥರ ಏನೂ ಆಡಲಿಲ್ಲ, ಆದರೆ ನಾವು ಖುಷಿ ಪಡೋಣ ಅಂತ ಹೋದ್ವಿ. 2 ಮ್ಯಾಚ್ ಹೋಯ್ತು. ಸೊ ಇಟ್ ವಾಸ್ ದೇರ್ ಡೇ. ಚೆನ್ನಾಗಿ ಆಡೋದು, ತುಂಬ ಚೆನ್ನಾಗಿ ಆಡೋದು. ನಾವು ಸ್ವಲ್ಪ ಅಲ್ಲಲ್ಲಿ ಮಿಸ್ಟೇಕ್ಸ್ ಆಯಿತು, ಬೌಲಿಂಗಲ್ಲಿ, ಫೀಲ್ಡಿಂಗಲ್ಲಿ, ಬ್ಯಾಟಿಂಗಲ್ಲಿ ಕೂಡ. ಬಟ್ ಇಟ್ ವಾಸ್ ಕಾಂಪಿಟೇಟಿವ್, ಚೆನ್ನಾಗಿತ್ತು. ಸ್ಪೋರ್ಟ್ಸ್ಮನ್ಶಿಪ್ ತೋರಿಸಿದ್ದಾರೆ ಎಲ್ಲರೂ. ವಿ ಸ್ಟಾಪ್ ಪ್ಲೇಯಿಂಗ್, ವಿ ಡೋಂಟ್ ಗೆಟ್ ಓಲ್ಡರ್ ಆ್ಯಂಡ್ ಸ್ಟಾಪ್ ಪ್ಲೇಯಿಂಗ್, ವಿ ಸ್ಟಾಪ್ ಪ್ಲೇಯಿಂಗ್ ಆ್ಯಂಡ್ ಗೆಟ್ ಓಲ್ಡರ್ ಅಂತ. ಸೊ ಅದು ಎಲ್ಲರಿಗೂ ಗೊತ್ತಾಗಬೇಕು. ಯಾರ್ಯಾರು ಸುಸ್ತಾಗಿದೆ, ಕಾಲು ನೋವು ಬರ್ತದೆ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ಕೀಪ್ ಯುವರ್ ಸೆಲ್ಫ್ ಆಕ್ಟಿವೇಟೆಡ್. ಓಡೋದು, ರನ್ನಿಂಗ್, ಯಾವುದಾದ್ರು ಎಕ್ಸ್ಪೀರಿಯನ್ಸ್ಗಿಂತ ಐ ಥಿಂಕ್ ಇಟ್ಸ್ ಅ ಟೀಮ್ ಗೇಮ್. ಪ್ರತಿ ಸರಿ ಒಂದೊಂದು ಗೇಮ್ ಒಂದೊಂದು ಥರ ಸ್ಟ್ರಾಟಜಿ ಇರುತ್ತೆ. ಸೊ ಐ ಥಿಂಕ್ ಕ್ರಿಕೆಟಲ್ಲಿ ವಿ ಹ್ಯಾಡ್ ಟು ಮೇಕ್ ಎ ಡಿಫ್ರೆಂಟ್ ಸ್ಟ್ರಾಟಜಿ ದ್ಯಾನ್ ದ ನಾರ್ಮಲ್ ಇನ್ ಆಫೀಸಲ್ಲಿ ಏನು ಮಾಡ್ತೀವಿ ಆ ಥರ. ಕಮಿಂಗ್ ಟು ಟೂರ್ನಮೆಂಟ್ ಅಂದರೆ ಕ್ರಿಕೆಟಿಗೆ ಬಂದಾಗ ನಮ್ಮದೊಂದು ಸ್ಲೈಟ್ಲಿ ಅಡ್ವಾಂಟೇಜ್ ಇತ್ತು. ವಿ ಲುಕ್ಡ್ ಆಸ್ ಅ ಬೆಟರ್ ಟೀಮ್ ಕಂಪೇರ್ಡ್ ಟು ದ ಓಪೋನೆಂಟ್ ಅಂತ. ಬಟ್ ಒಂದು ನಾವೇನು ಮಾಡಿದ್ವಿ ಅಂದರೆ ಲೆಟ್ಸ್ ನಾಟ್ ಫೋಕಸ್ ಆನ್ ದಿ ಓಪೋನೆಂಟ್ಸ್ ಅಂತಲೇ ನಾವು ಸ್ಟಾರ್ಟ್ ಮಾಡಿದ್ದು ಗೇಮ್ನ. ಇಟ್ಸ್ ಓನ್ಲಿ ಫೋಕಸ್ ಆನ್ ಆರ್ ಓನ್ ಸ್ಟ್ರೆಂತ್ಸ್. ನಮ್ಮ ಹತ್ರ ಏನು ಶಕ್ತಿ ಇದೆ ಅದರ ಮೇಲೆ ಫೋಕಸ್ ಮಾಡೋಣ. ಆಪೋನೆಂಟ್ ಸ್ಟ್ರಾಂಗ್ ವೀಕ್ ಡಸಂಟ್ ಮ್ಯಾಟರ್. ಇಫ್ ಇಟ್ಸ್ ಅ ಬ್ಯಾಡ್ ಡೇ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು ಫಸ್ಟ್ ಮ್ಯಾಚಲ್ಲಿ. ದಟ್ ಗಿವ್ಸ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಫಾರ್ ಅಸ್. ಅದಾದಮೇಲೆ ಫೀಲ್ಡಿಂಗ್ ಸ್ಟ್ರಾಂಗ್ ಆಯಿತು. ಸೊ ದಟ್ಸ್ ವಾಟ್ ವಿ ಕ್ಯಾರಿಡ್ ಆನ್ ಫಾರ್ ದಿ ಸೆಕೆಂಡ್ ಮ್ಯಾಚ್ ಆಸ್ ವೆಲ್. ಸೊ ದಟ್ ಹ್ಯಾಸ್ yielded as the result. So basically all of us have put in effort. That's what matters. As you mentioned, I think we all need to focus a little bit on fitness. As much as we are running behind career, money, one day we'll all realize health is important. And health ಬಂದಾಗ everything else goes back. ಇವಾಗ ಎಲ್ಲರೂ ಕೈ ಕಾಲು ನೋವು ಬರ್ತಾ ಇರೋದ್ರಿಂದ ಏನೇ ನಮ್ಮಲ್ಲಿ 100 ಪ್ರಾಬ್ಲಮ್ಸ್ ಇದೆ, ವಿ ಓನ್ಲಿ ಥಿಂಕಿಂಗ್ ಅಬೌಟ್ ಈ ಕಾಲು ನೋವು ಹೆಂಗೆ ಸರಿ ಮಾಡ್ಕೊಳ್ಳೋದು, ರೆಸ್ಟ್ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ದಟ್ ಬಿಕಮ್ಸ್ ಎ ಪ್ರಯಾರಿಟಿ. ಸೊ ಸ್ಟೇ ಫಿಟ್, ಸ್ಟೇ ಹೆಲ್ದಿ. ಸೊ ದಟ್ ವಿಲ್ ಲೀಡ್ ಟು ಮೆಂಟಲ್ ಹೆಲ್ತ್ ಆಸ್ ವೆಲ್. If both are in sync, then we can achieve and do other things in life. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೊರಡೋ ಸಮಯ. ಮತ್ತು ಇನ್ನು ಪಿಚ್ಗಳು ಯಾವ್ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡಿ, ನೀವು ಒಂದು ಡೇ 1 or 2 days ಮುಂಚೆ ಹೇಳಿದ್ರೆ ನಿಮಗೆ ಲೆದರ್ ಬಾಲ್ ಪಿಚ್ ಬೇಕಂದ್ರೂ ರೆಡಿ ಮಾಡಿಕೊಡ್ತಾರೆ. ಇವ್ರದೇ ಓನ್ ರೋಲರ್ ಎಲ್ಲ ಇದೆ, ನೋಡಿದೆ ಅಲ್ಲಿ ರೋಲರ್ ಇದೆ ನೋಡಿ. ಇದು ಆ್ಯಕ್ಚುಲಿ ಲೆದರ್ ಬಾಲ್ಗೆ ಆಡೋ ಪಿಚ್ ಅಂತೆ. ನಾವು ಸ್ವಲ್ಪ ಶಾರ್ಟ್ ನೋಟಿಸ್ ಕೊಟ್ಟಿದ್ರಿಂದ ನಮಗೆ ಸಪ್ರೇಟ್ ಟೆನ್ನಿಸ್ ಬಾಲ್ ಪಿಚ್ ಮಾಡಿರಲಿಲ್ಲ. ಸೊ ನೀವು ಪ್ರಿಫರಬಲಿ ಬುಕ್ ಮಾಡೋಕ್ಕೂ ಮುಂಚೆ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಬೆಂಗಳೂರಿಂದ ತುಂಬ ದೂರ ಏನಿಲ್ಲ, ಗಿಡ್ಡೇನಹಳ್ಳಿ, ತಾವರೆಕೆರೆಯಿಂದ ಇನ್ನೂ ಹತ್ರನೇ ಬರುತ್ತೆ. ಸೊ ನೀವೇನೋ ಟೀಮ್ ಇವೆಂಟು, ಕ್ರಿಕೆಟ್ ಟೂರ್ನಮೆಂಟ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಐಡಿಯಲ್ ಆಗಿದೆ ಈ ಜಾಗ.